ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾನು ಈ ರೇಂಜಿಗೆ ಬ್ಯಾಗ್ ಎಲ್ಲ ಹಾಕ್ಕೊಂಡು ಎಲ್ಲೋಗ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ಹೋಗ್ತಾ ಇರ್ತೀನಿ. ನೋಡಿ ಎಲ್ಲಿದ್ದೀನಿ ನಾನು. ಗಾಡಿ ಪಾರ್ಕ್ ಮಾಡ್ತಾವನಿ ಅಣ್ಣ. ಅಲ್ಲ, ಅವ್ರು ಲಾಕ್ ಮಾಡಬೇಡ ಅಂದ್ರು. ಮತ್ತೆ ಅವ್ರು ಅಂತಾರೆ ಸಾವಿರ ನಮ್ಮ ಸೇಫ್ಟಿ ನಾವು ಮಾಡ್ಕೋಬೇಕು. ಇನ್ನೊಬ್ಬ ಬರ್ತಾವನೆ. ಆ ಪ್ರಜೆ ಯಾರು ಅಂತ ತೋರಿಸ್ತೀನಿ ರೀ. ಬರ್ತೀನಿ ಅನ್ಕೊಂಡು ಇನ್ನೂ ಬರ್ತಾನೆ ಅವನೇ. ನಾವೇ ಬಂದೆ 3 ಗಂಟೆಯಿಂದ ಬರ್ತಾನೆ. 3 ಗಂಟೆಯಿಂದ ಬರ್ತೀನಿ ಅಂತವನೆ. ನೋಡ್ರಿ ಯಾರು ಬಂದ್ರು. ಟಿಕೆಟ್ ತಗೋಬೇಕು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಎಕ್ಸ್ಪ್ರೆಸ್ ಹೊಡೈತ ಬಂತು ಇವಾಗ ಕೆಂಗೇರಿ ನಡಿ ಹತ್ತದ ಕೊಡಿಯೂರ್ ತಾನೆ ನೋಡ್ಕೊಳ್ಳೋದ. ಏನ್ ಆಟ ಆಡ್ತಾ ಇಲ್ಲಿಂದ ರಾಮನಗರದಿಂದ ಇಡೀ ಒಂದ್ಸರಿ ಹಿಡಿಯೋಣ. ಆಟ ಆಡ್ಬೇಡ್ರು. ನನಗೊಂದು ತಗೊಳ್ರಪ್ಪ, ನನಗೊಂದು ತಗೊಳ್ರಿ. ನೀವು ಇಳ್ಕೊಂಡು ಬರ್ರಿ ಬೇಕಾರೆ. ನಾನು ಸೀದಾ ಬತ್ತೀನಲ್ಲಿ. ಏನಾಗಲ್ಲ, ಹಾಕೋ ಇದನ್ನ. ಹಾಕೊಳ್ಳೋ, ಹಿಡ್ಕೋಬೇಡ. ಹಾಕೋ, ಹಾಕೋ. ಪರ್ಫ್ಯೂಮ್ ಮಾಡಿದೆ ಹಿಂಗೆ ಗಮ್ಮ ಹಾಕೋ. ಓ ಹೆಂಗ ಒಂದು ಜರ್ಕಿನ್ ಸಿಕ್ತು. ಇವಾಗ ಹಾಕಕ್ ಕೊಟ್ಟವನ್ ಕೈ ಸಿನ್ ಕೊಡೋದೇ ಇಲ್ಲ. ನನಗೆ ಬೇಕಂತ ನಾನು ಎಲ್ಲ ಇಷ್ಟೇನು ತುಂಬ್ಕೊಂಡ್ಬಿಟ್ಟಿದ್ದೀನಿ. ನೋಡ್ರಿ, ಇಲ್ಲೊಂದು ಬ್ಯಾಗು ನಡಿಯೋ ಬೇಗ. ಏನೋ ಹಿಂಗೆಲ್ಲ ಹಾಕ್ಬಿಟ್ಟವ್ರೆ. ನಾನು ಎಷ್ಟೊಂದು ವರ್ಷ ಆಯ್ತು ಈ ಬ್ಯಾಗಲ್ಲಿ ಇನ್ನೊಂದು ಇಟ್ಕೊ ಬಂದಿದ್ದೀನಿ. ನಾನು ಕೊಟ್ಟು ತಗೊಂಡಿದ್ದೀನಿ. ಸೇಮು. ನಂದು ರೆಡ್, ನಿಂದು ಗ್ರೀನು. ಐ ಲೈಕ್ ಗ್ರೀನ್, ಎವ್ರಿಥಿಂಗ್ ಗ್ರೀನ್. ಇವೊಂದೊಂದು ಸ್ಟೋರಿ ಐತೆ ಗ್ರೀನ್ದು, ಹೇಳ್ತೀನಿ. ಈ ಒಡಿಯೂರ್ ಎಕ್ಸ್ಪ್ರೆಸ್ ಹೊಟ್ಟೈತಾ? ಯಾವುದೋ ನೀವುಗಳೇ ಟ್ರೈನ್ ಹೊರಡೋದು, ನೀವು ನೋಡ್ರಪ್ಪ. ಇಲ್ಲಿ ಇವತ್ತಂತೂ ಒಂಟಿವಿ ಟ್ರಿಪ್ಗೆ. ಎಲ್ಲೋಗ್ತಾ ಏನಂತ ಇನ್ನೂ ಡಿಸ್ಕಸ್ ಮಾಡಿಲ್ಲ. ನಾಳೆ ಮಾಡೋಣ. ಆಮೇಲೆ ನೋಡ್ಕೊಳ್ಳೋದ ನೀವೇ. ಬ್ಲಾಗ್ ನೋಡಿ, ಬ್ಲಾಗ್. ದಿನ ಆದ್ಮೇಲೆ ಟ್ರೈನ್ ನೋಡಿದೆ. ಎಷ್ಟು ದಿನ ಅಲ್ಲ, ಎಷ್ಟೊಂದು ವರ್ಷ. ಅದಕ್ಕೆ ವೇಸ್ಟ್ ಅಂತ ಎಲ್ಲ ಕಡೆ ಗಾಡಿ ಹೋಗ್ತಿದೆ. ಎಲ್ಲ ಆಶೀರ್ವಾದ ನಿಮ್ಮ ಅಂತವ್ರ ಇಲ್ಲಿ. ಪಾಪ ಧನುಷ್ನಲ್ಲಿ ಕುಟ್ಬಿಟ್ಟು ಬಂದಿದ್ದೀವಿ ಬ್ಯಾಕಾಯಿ ಅಂತ. रुको जरा सबर करो. ಧನುಶ್ವರ ಕರೋಣ. ಇವನ್ನೇನ್ ನೋಡ್ತೀರಾ? ಕಂಜೂಸ್ ನನ್ ಮಗ 10 ಪೈಸೆ ಕೊಡ್ತಾರೆ. ಇವನು ಕೊಡ್ತಿರ್ಲಿಲ್ಲ. ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ರೀಸನ್ ನಾನು ಯಾವತ್ತೂ ಆ ಥರ ಕೊಡ್ದೇನೆ ಬರೋ ಮಗನೇ ಅದ. ನನಗೆ ಹೇಳ್ತಾನೆ ಶ್ರೀಮಂತ ಅಂತ. ನನ್ನ ನಾವು ₹1 ಕೊಟ್ರೆ ₹5 ಬರುತ್ತಂತೆ. ನಮಗೆ ಬರ್ತಾ ಇಲ್ಲ, ಅದಕ್ಕೆ ಕೊಡ್ತಾ ಇಲ್ಲ. ಕಷ್ಟಪಡು, ಬರುತ್ತೆ. ಕಷ್ಟಪಡ್ತಾ ಇದೀವಪ್ಪ. ಧನುಷ್ನ ತೋರ್ಸೋಣ ಪಾಪ. ನಲ್ಲಿ ರೆಡಿಯಾಗು. ಗೊತ್ತಿಲ್ಲ ನಾನು ನೀನೇ ಪೇ ಮಾಡ್ಬೇಕು. ನನಗೆ ಅವೆಲ್ಲ ಗೊತ್ತಿಲ್ಲ. ಹಿಂದಕ್ಕೆ ಹೋಗ್ಬಿಡೋಣ. ಹಿಂದೆಗಡೆ ಸೀಟ್ ಏನು ಬೇಕಾಗಿಲ್ಲ ನಮ್ಗೆ. ನೋಡು, ಇವನು ಬ್ಯಾಗ್ ಹಿಡ್ಕೊಂಡು ಕುತ್ಕೋ ಅಂದ್ರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಏನ್ಕಂದ? ಏನ್ ಮಾಡ್ತಿದ್ದೆ? ಅಡ್ಡ ಫುಲ್ಲು ಮಾತಾಡ್ಕೊಂಡು. ಅಲ್ಲ, ಬ್ಯಾಗ್ ಹಿಡ್ಕೊಂಡು ಕೂತಿರೋ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಅಂದ್ರೆ ಅಷ್ಟು ಬೇಗ ಟುಡೇ ಇವತ್ತೇ ಏನ್ ಲೆಕ್ಕ ಅಂತ ಗೊತ್ತಿಲ್ಲ. ಬಸ್ಸಲ್ಲೂ ಕುಂತ್ಕೊತಾರಲ್ಲ, ಟ್ರೈನಲ್ಲೂ ಕುಂತಿದ್ರು. ಒಂದು ಹುಡುಗಿ ಬಂದು ಪಕ್ಕದಲ್ಲಿ ಕುಂತಿರೋದು. ಏನೋ ಲೆಕ್ಕ ಐತೆ ಗೈಸ್. ಇಲ್ಲೇ ಲೆಕ್ಕ ಅಂದ್ರೆ ಎಷ್ಟು ಗಂಟೆಗಿಂದ ಟ್ರೈನ್ ಬರೋದು? 4 ಗಂಟೆಗೆ ಬರ್ಬೇಕಾಯ್ತು. ದರಿದ್ರ ಟೈಮ್ ಇನ್ನ ಬರ್ಲಿಲ್ಲ. ಎಲ್ಲ ಕಡೆ ಸ್ಟಾಪ್ ಕಟ್ಕೊಂಡ್ ಬರ್ತದೆ. ನಿನ್ನಿಂದನೇ ಲೇಟ್ ಆಗಿದ್ದು. ಯಾವಾಗ ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ದೇವ್ರು ಮಾಡೋದೆಲ್ಲ ಒಳ್ಳೇದೇ. ಸುಮ್ಮಿರಪ್ಪ. ನಿನ್ನ ಹೆಜ್ಜಳ ಬಿಟ್ಟು ಹೋಗ್ಲಿಲ್ಲ. ಯಾಕೋ ನಾನು ಇಷ್ಟು ಕತ್ರ ಟಿ ಅವನೇ ಅನ್ಸುತ್ತೆ. ಇಲ್ಲೇ ಇದ್ರು ಇನ್ನೆಷ್ಟು ಅಲ್ಲಿ ನಾನು ಯಾವಾಗ ಒಂದು ಹುಡುಗಿ ಹೋಗ್ಬೇಕು ಅಂದಿದ್ದೆ. ಹಾಳು ಮಾಡ್ಬಿಟ್ಟಲ್ಲ ಬ್ರೋ. ನಾನೇ ಬೇಗ ಹೋಗ್ಬಿಟ್ನಾ? ಯಾರು ಫೋನ್ ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ರೆ ಓಡೋದೆ ಹಿಂದೆ. ಟೆಂಪಲ್ ರನ್. ನಿಂದೈತೆ ಬಿಡು, ನನ್ನ ಹತ್ರ ಆಕ್ಸಿಸ್. ಯಾಕೆ ತಲೆ ಕೆಡ್ಸ್ಕೊತ್ಯಾ? ಇಲ್ಲೇ ಹುಡ್ಕೊಂಬಿಡೋಣ. ಇಂಥ ಪಾಕೆಟ್ ಐತೆ ಅಂತ ಗೊತ್ತಾಗೋಯ್ತದೆ. ಬಾರ್ಡರ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ ಗೈಸ್. ನೋಡಿ, ಐಫೋನ್ ಮಧ್ಯೆ ಇದು ಯಾವ್ದು ಏನೋ ಅಣ್ಣ ನನ್ಕೊಂಡ್ರು. ಎಲ್ಲ ಡಿಪಾರ್ಟ್ಮೆಂಟ್ಗಾರು ಹೋಗಿ ಟ್ರೈ ಮಾಡೋ ಕೆಲಸಕ್ಕೆ ಲೈಫ್ ಸೆಟ್ಲ್ ಆಗೋಯ್ತದೆ. ನಾನು ಬ್ಲಾಗರ್ ಆಗ್ತೀನಿ ಬಾರೋ. ಎಲ್ಲ ಸೀಟೇ ಇಲ್ಲ. ಹೌದಲ್ಲಿ ಟ್ರೈನಲ್ಲಿ ಕುತ್ಕೊಂಡು ಎಂತ ನೈಸ್. ಅವನು ಇಲ್ಲಿಲ್ಲ, ಓಕೆನಾ? ಅವನ ಅಲ್ಲಿ ಡೋರ್ ಹತ್ರ ಹೋಗಿ ಕೂತವನೆ.
ಕುತ್ಕೊಂಡು ಮಾಡಬೇಕು. ನಮ್ಗೆ ಕಳಿಸ್ತಾವೆ ನೋಡ್ರಿ. ರೈತ್ರಿ 449 ಎಷ್ಟು ಕಳ್ಸೋದು ನೋಡ್ರಿ. ನನಗೆ ಯಾಕೋ ರೈಸ್ ಕಳ್ಸೋದು ಹಿಂಸೆ ಕೊಡ್ತಾ ಇದೀಯ ನೀನು. ನಾನು ಚಲೋ. ಇಲ್ಲಿ ದೊಡ್ಡ ನಾಯಿಗಳು, ಅದು ಮರಿಗಳು, ಇಲ್ಲಿ ದೊಡ್ಡ ನಾಯಿಗಳು ಇವುಗಳ ಜೊತೆ ಬಂದ್ಬಿಟ್ಟು ಅದರಲ್ಲಿ ಹೋಗೇ ಬಿಟ್ಟ. ಹಂಗೆ ಹೋಗ್ಬಿಟ್ರು. ಬರೀ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ. ಸ್ಟೆಪ್ಸ್ ಹತ್ಕೊಬತ್ತೀನಿ. ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಗೈಸ್. ಅವ್ರು ನೋಡಿದ್ರೆ ಅದು ಸಂಧಿಯಿಂದ ನುಗ್ಗಂತವ್ರೆ, ನುಗ್ಗಕ್ಕಾಗುತ್ತಾ ಈ ಬ್ಯಾಗ್ಗಳೆಲ್ಲ ಹಾಕೊಂಡು ನಾನು ಬರೀಯಲ್ಲಿ ಈ ಸ್ಟೆಪ್ಸ್ ಇದ್ದೀನಿ. ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇಲ್ಲ ನೋಡ್ರಿ, ಏಯ್ ಸಿವಿಕ್ ಸೆನ್ಸ್ ಅಂದ್ರೆ ಏನ್ರು? ಆರಾಮಾಗಿ ಬರೋದ್ ಬಿಟ್ಟು ಬಳಸಾಡಕ್ಕೆ ಬರ್ತೀರ ನಿಂಗೆ ಮಾನ ಮರ್ಯಾದೆ. ಅಲ್ಲ, ಸಿವಿಕ್ ಸೆನ್ಸ್ ಅಂದ್ರೆ ಏನು ಹೇಳು? ಸಿವಿಕ್ ಸೆನ್ಸ್ ಎಲ್ಲ ಇರಬಾರ್ದು. ಮಾನ ಮರ್ಯಾದೆ ಹತ್ರ ದಾರಿ ಹುಡ್ಕೊಬೇಕು, ಸುತ್ತಾಡ್ಕೊಂಡ್ ಬರೋ ದಾರಿ ಯಾವತ್ತೂ ಹುಡ್ಕೊಂಬಾರ್ದು. ಹಂಗೆ ಅಂದ್ಬಿಟ್ಟು ಟ್ರೈನ್ ಕೆಳಗಡೆ ಹೋಗೋದೆಲ್ಲ ಮಾಡ್ತಾನೆ. ಶಾರ್ಟ್ಕಟ್ ಸುಮ್ಮನೆ ಎನರ್ಜಿ ವೇಸ್ಟ್. ನೋಡು ಶಾರ್ಟ್ಕಟ್ ಇರ್ತದೆ. ಪರವಾಗಿಲ್ಲ. ನಿಮ್ ಬಿಡಪ್ಪ, ಸ್ಟ್ಯಾಂಡರ್ಡ್ ನೀನು. ನೋಡು ಅರ್ಶನ ಅಮ್ಮ ಹೆಂಗ್ ನೋಡ್ತಾಳೆ. ನಿನ್ ಲೈನ್ ಹೊಡಿತಾರೆ ಅರ್ಶ. ನೀನು ಕ್ಯೂಟ್ ಆಗಿದ್ಯಾ ಅಂತ ನಿನ್ನ ನೋಡ್ತಾ ಇರೋದು. ನಿನ್ನ ಹಾಕೋಣದು ಇಷ್ಟೊಂದು. ಇಲ್ಲಿ ನಾವಿಬ್ರು ಒಳ್ಳೆ ಜೋಕರ್ ತರ ಇದೀವಿ, ಹೀರೋ ತರ ಇರೋದು ನೀನು ಒಬ್ಬ. ಎಷ್ಟು ದಿನ ಆಗಿದ್ದು ಗೊತ್ತಾ ನಾನು ಟ್ರೈನಲ್ಲಿ ಹೋಗಿ? ಲಾಸ್ಟು ಮಂತ್ರಾಲಯ ಹೋಗಿದ್ದೆ ಲಾಸ್ಟ್ ಟ್ರೈನಲ್ಲಿ. ಸರಿ, ಟಿಕೆಟ್ ಇಲ್ಲದೆ ಕರ್ಕೊಂಡ್ ಬಂದಿದ್ದೀವಲ್ಲ, ಹೆಂಗ್ ಅನಿಸ್ತೈತಿ ನಿಂಗೆ? ನಿಮ್ಮಿಬ್ರಿಗೂ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೇನು ಹೇಳಿ ನಾನು? ನಮ್ಮಿಬ್ರ ಜೊತೆ ನೀನ್ ಬಂದಲ್ಲ, ನಿಂಗೆ ಏನಾಯ್ತು ಹಂಗಾರೆ? ನಾನು ತಗೋತೀನಿ ಅಂದ್ರೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದಿರೋದು ನಿಮ್ಗೆ ಏನು ಮನ ಮರ್ಯಾದೆ? ಹೆಂಗಾದ್ರೂ ಹೋಗಿ ತಗೊಂಡ್ಬರ್ಬೇಕಿತ್ತು. ಏತಕ್ ಬರ್ನ ಮತ್ತೆ? ಅಲ್ಲ, ಕೈ ಹಿಡ್ಕೊಂಡು ಹೇಳ್ಕೊಂಡೋದ್ರೆ ಹೆಂಗ್ ತಗೊಂಡ್ ಬರೋಕ್ಕಾಗುತ್ತೆ? ಬಿಡಿಸ್ಕೊಂಡು ಹೋಗ್ಬೇಕಿತ್ತು, ಜಗಳ ಆಡ್ಬೇಕಿತ್ತು ರೈಲ್ವೆ ಸ್ಟೇಷನ್ ಅಲ್ಲಿ. ಮುಚ್ಕೊಂಡು ಹೋಗ್ರಲ್ಲ. ಸಿವಿಕ್ ಸೆನ್ಸ್ ಅನ್ನೋದೇನು ಗೊತ್ತಿಲ್ಲ ಗೈಸ್ ಇವ್ರಿಬ್ರಿಗೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇನ್ನು 2 ದಿನ ಇವ್ರ ಜೊತೆನೇ ಬದುಕಬೇಕು ನಾನು. ಇಲ್ಲಿ ಮಧ್ಯದ ರೋಡಲ್ಲಿ ನೋಡ್ರಿ, ಇಲ್ಲಿ ಮಧ್ಯದ ರೋಡಲ್ಲಿ ನಿಲ್ಸ್ಬಿಟ್ಟು ಬ್ಯಾಗ್ಗಳು ಇಸ್ಕೊಂಡು ಇಟ್ಬಿಟ್ಟು ಬತ್ತಿ ಅಂದ್ಬಿಟ್ಟು ಹೋಗೋನೇ ರಾಹುಲ ಅಂತ ಮಗ. ಅವ್ರವ್ರು ಕರ್ಕೊಬಂದು ಹಿಂಗ ಮಾಡೋದು. ನಾವು ನೋಡು ಈಗ ನಾವು ನೋಡ್ರಿ ಅದೇ ಬಜ್ಜಿ ಇಷ್ಟ. ಅಯ್ಯೋ ಗೋಬಿ ಅಂದ್ಕೊಂಡ್ರೆ ಬಜ್ಜಿ ಇತ್ತಲ್ಲೋ. ಬಜ್ಜಿ ಎಲ್ಲೋ ನಾಳೆ ಎಲ್ಲ ಪಿಂಪಲ್ ಎಲ್ಲ ಹಿಂದೆ ಮುಂದೆ ಹೋಗೋದು. ಹಂಗೆ ಹೆಂಗಿದ್ರು ಮಾರ್ಕೆಟ್ ಹಿಂಗೆ ತಾನೆ. ಈಗ ಹಿಂಗೆ ಮುಂದೆ ಹೋಗ್ತಾ ಇದೀವಿ, ಏನಾರ ತಿನ್ನೋಕ್ಕೆ ಸಿಗೋದು ಅಂತ. ನನಗೆ ಗೋಬಿ ಬೇಕು, ಗೋಬಿ ತಿನ್ಬೇಕು ಅನಿಸ್ತಾ ಇದೆ. ಯಾವುದೋ ಕ್ಲಿನಿಕ್ ಎಲ್ಲ ಐತೆ ನೋಡ್ರಿ ಇಲ್ಲಿ. ಯಾರು ಇವನು ನಮ್ಮ ಪಕ್ಕನೇ ಎಷ್ಟೊಂದು ಕ್ಲಿನಿಕ್. ಇವರು ಕಾಂಪಿಟೇಷನ್ ಕಾವೇರಿ ಕ್ಲಿನಿಕ್ ಕಾವೇರಿ ಕ್ಲಿನಿಕ್ ಪಕ್ಕದಲ್ಲಿ ಎಷ್ಟೊಂದು ಕ್ಲಿನಿಕ್. ಬೆಂಗಳೂರಲ್ಲಿ ಹಿಂಗೆ ಇದ್ಬಿಟ್ರೆ ಅಷ್ಟೇ. ಕಾಂಪಿಟೇಷನ್ ಮನೆ ಮಾಡ್ಕೊಂಡು ಹೋಗ್ತಿರೋದಕ್ಕೆಲ್ಲ ನಮ್ಮನೆ ನೋಡ್ತಾ ಇರೋದು ರೋಡಲ್ಲಿ ಹೋಗೋರು. ಅಜ್ಜಿ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನೋಡಲಿಲ್ಲ ಅವರು. ಇಲ್ಲಾಂದ್ರೆ ಅವರು ನೋಡಿರೋದು. ಅಜ್ಜಿ ಹತ್ರ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಇಲ್ಲ ಪಾಪ. ಏನು ಸಿಗ್ತಾ ಇಲ್ಲ ಅಲ್ಲಿ. ಇದೆಲ್ಲ ಏನು ಚಿಕ್ಕವು ಅಷ್ಟೇ ಇರೋದು. ನನ್ನ ಮಗ ಬಂದು ಹುಡುಕ್ಬೇಕು ನಮ್ಮನ್ನ. ವಾಪಸ್ ಟ್ರೈನ್ ಎತ್ಕೊಂಡು ಹೋಗ್ಬಿಟ್ವಿ ಅನ್ನ ಅಂತ ಹೇಳ್ಬಿಡ. ಏನು ಮಾಡೋಕ್ಕಾಗಲ್ಲ, ಅವ್ರ ಏರಿಯಾ ಏನು ಮಾತಾಡ್ಬಾರ್ದು. ಏನಿಲ್ಲ ಬಡತವ ನಾವು ಮಂಡ್ಯದವರೇ, ಬಟ್ ಬೆಂಗಳೂರಲ್ಲಿ ಬದುಕ್ತಿದ್ದೀವಿ ಅಷ್ಟೇ. ಫುಲ್ಲು ಟ್ರಿಪ್ಪಲ್ಲೆಲ್ಲ ಯಾರ್ಯಾರು ಮಂಡ್ಯ ಬೇಕು ಅವ್ರು ಮಂಡ್ಯದಂತ ಕಮೆಂಟ್ ಹಾಕಿ ಮಂಡ್ಯ ಭಾಷೆ ಮಾತಾಡೋದ. ಹಿಂಗೆ ಹೋಗೋದ ಗೊತ್ತಾಯ್ತಾ ಇಲ್ಲ ಗೈಸ್? ಈಗ ಏನು ಗೊತ್ತಾಗ್ತಲ್ಲ. ಚಿಂಕಿ ಪಾಂಕಿ ಡಿಂಕಿ ಮಿಂಕಿ ಚಿಂಕಿ ಸೂಪರ್. ಆಕ್ಚುಲಿ ಈ ಕಡೆ ರೈಲ್ವೆ ಸ್ಟೇಷನ್ ಅದೇ, ಈ ಕಡೆ ಹೋಗೋದನ್ನು. ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಮಂಡ್ಯನ. ಗಲ್ಲಿ ಎಲ್ಲ ನಮ್ನ ಹೆಂಗ್ ನೋಡ್ತವ್ರೆ ಅಂದ್ರೆ, ಇವ್ರು ಎಲ್ಲಿಂದ ಬಂದವ್ರೆ ಅಂತ ನಮ್ಮನ್ನ ನೋಡ್ತವ್ರೆ. ಏನು ಅದು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಇಲ್ಲೆಲ್ಲೋ ಗೋಬಿ ಅಂಗಡಿ ಸಿಗ್ತಾಯಿಲ್ಲ ನಮಗೆಲ್ಲೋ. ಕೇಳೋಣ ರಾಹುಲ್ ಬೈಗೆ ಬೆಟರ್ ಕೇಳೋದು. ಒಬ್ರನ್ನ ಕೇಳೋದೇ ಬೆಟರ್. ಹುಡುಗಿನ ಕೇಳೋದು.
ಬೇಡಪ್ಪ. ಇಲ್ಲ ಯಾವ್ದಾರು ಅಂಕಲ್ ಗಿಂಕಲ್ ಕೇಳೋದೆ. ಅಂಕಲ್ ನಿಂತವ್ರು ನೋಡವ, ಅಂಕಲ್ನ ಕೇಳು. ಕೇಳ್ತೀನಿ ಅಂಕಲ್ ಅಂಕಲ್ ಇಲ್ಲಿ ಹೇಳಿದ್ರು ಗೋಬಿ ಮತ್ತೆ ಪಾನಿಪುರಿ ಅಂಗಡಿ ಇದೆಯಾ ಅಂತೆ. ಅಂಕಲ್ ಗೋಬಿ ಅಂಗಡಿ ಏನು ನೋಡಿದಿರಾ, ಗೋಬಿ ಅಂಗಡಿ ಐತಾ ಇಲ್ಲಿ ಅಂತ ಕೇಳಿದ್ಬಿಟ್ಟು ಅಂಕಲ್ ಸೋಪ್ಟಾಗ್ಬಿಟ್ಟಿದ್ದೀನಿ ಬೆಂಗಳೂರಿಂದ. ಮಂಡ್ಯದವ್ರು ಹೊಡಿತಾರೆ ಅಂದ್ಬಿಟ್ಟು ನಾವು ಮಂಡ್ಯದವ್ರೆ ಮಾರ ತಲೆ ಕೆಡಿಸ್ಕೊಬೇಡ. ಈಗ ರೈಲ್ವೆ ಸ್ಟೇಷನ್ ಎಲ್ಲ ದಾಟ್ಬೇಕಂತೆ, ಸೊ ಅಷ್ಟೆಲ್ಲ ರಿಸ್ಕ್. ವಾಪಸ್ ನಡ್ಕೊಂಬಂದಿರೋ ಜಾಗದಲ್ಲೇ ಹೋಗೋಣ ತಿನ್ಕೊಂಬರೋಣ. ಹೊರಟಿದ್ದೀವಿ ಅಂದಮೇಲೆ ಹೋಗಿ ತಿನ್ನಲೇಬೇಕೀಗ. ಈ ಕಡೆ ಆ ಕಡೆ ರೈಲ್ವೆ ಸ್ಟೇಷನ್ ದಾಟಿ ಆಚೆ ಹೋಗಬೇಕು ಅಂತ ಹೇಳೋರೆ. ಹೋಗೋಣ ಬನ್ನಿ, ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡೇ ಬಿಡೋಣ. ನಿಂತ್ಕೊಳಕ್ಕೆಲ್ಲ ಆಗಲ್ಲ, ಸುಮ್ಮನೆ ಒಂದೇ ಜಾಗದಲ್ಲಿ ಎಷ್ಟೊಂದು ನಿಂತ್ಕೋತೀಯ. ಅಂಡರ್ಗ್ರೌಂಡ್ ಬೇಕೋ ಎಲ್ಲೋ ಬೇಕೋ ಗೊತ್ತಾಗ್ತಿಲ್ಲ ಗೈಸ್. ಇಲ್ಲೆಲ್ಲ ಹೋಗ್ತಾರೆ, ನಾವು ಹೋಗ್ತೀವಿ ಅಷ್ಟೇ. ಏನಂತೀರಾ? ಹೆಂಗೆ ನೋಡ್ರಿ ಇಲ್ಲಿ ಟನಲ್. ಮೇನ್ ರೋಡ್ ಬಿಟ್ಟು ಆಚೆ ಹೋದ್ರೆ ಸ್ವಲ್ಪ ಗಾಡಿ ಎತ್ಕೊಂಡು ಇಲ್ಲೇ ಬಾ ಅಂತ ಹೇಳೋಣ ಅಷ್ಟೇ. ನಾವು 10 ಗಂಟೆಗೆ ಹೋಗ್ಬೇಕಾಗಿರೋ ಟ್ರಿಪ್ಪು 10 ಗಂಟೆಗೆ ಹೋಗ್ಬೇಕಾದ್ರೆ ಇಷ್ಟೊತ್ತು ಕರ್ಸೋನೆ. ಮಂಡೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ನಾವು ಅಮ್ಮನ ಮಾತಾಡ್ಸ್ಕೊಂಡ್ಬರ್ತೀನಿ. ಅದೆಲ್ಲ ಹೇಳಿದ್ದೀನಿ 6 ಗಂಟೆ 6:15 ಬರ್ತಾರೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ. ಹೌದಾ? ಇಲ್ಲ ಎಷ್ಟು ಅವ್ನು ಹೇಳಿದ ಎಷ್ಟು ಗಂಟೆ ಗೊತ್ತಾ? ಮಧ್ಯಾಹ್ನ 1 ಗಂಟೆಗೆ ಹೊರಟ್ಬಿಡೋಣ ಅಂತ. ಗಂಟೆಗೆ ಯಾವುದು ವಡಿಯೂರು ಎಕ್ಸ್ಪ್ರೆಸ್ ಅಲ್ಲ ಮಾಲ್ಗುಡಿ ಎಕ್ಸ್ಪ್ರೆಸ್ ಅಲ್ಲೇ ಹೋಗೋದ ಅಂದರು. ಕರ್ಕೊಂಡ್ಬಂದು ಇಲ್ಬಿಟ್ಟು ತಟ್ಟಿಸ್ಬೇಕಾಗಿತ್ತು. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಮೇನ್ ರೋಡ್ಗೆ ಬಂದ್ಬಿಟ್ವಲ್ಲೋ. ಸಿಟಿ ಹೀರೋಯಿನ್. ಮಂಡ್ಯ ಅಂತೆಲ್ಲ ಬಂದೈತೆ. ಸಿಟಿ ಹೀರೋಯಿನ್. ಸಿಟಿ ಏನದು? ಹೀರೋಯಿನ್. ಸಿಟಿ ಹೀರೋಸ್ ಕಣೋಲೇ. ಸಿಟಿ ಹೀರೋಸ್ ಮಂಡ್ಯ. ಸಿಟಿ ಹೀರೋಯಿನ್ ಅಂತ ಯಾರೋ ನೀನು. ಅದು ಎಷ್ಟು ಕಾಣಿಸಿಲ್ಲ. ಸೊ ಇದು ಮಂಡ್ಯ. ಇನ್ನು ಆ್ಯಕ್ಚುಲಿ ಮಂಡ್ಯಕ್ಕೆ ಬಂದಿದ್ದೀನಿ, ಸ್ವಲ್ಪ ಗೊತ್ತಷ್ಟೇ ಮಂಡ್ಯ. ಬಂದಿದ್ದೀನಪ್ಪ, ಆದರೆ ಇಲ್ಲೆಲ್ಲ ಇಳಿದ್ಬಿಟ್ಟೆಲ್ಲ ಈ ಥರ ಓಡಾಡಿಲ್ಲ. ಯಾರಿಲ್ಲಿ ಇದು ಓಡಾಡಿರೋದು ಗ್ಯಾಪ್ನ ಆಯ್ತು ನನಗೆ. ಇದು ಗಾಡೀಲಿ ಹೋಗಿರೋದು. ಬಸ್ಸಲ್ಲಿ ಹೋಗ್ತೀವಿ ಅಷ್ಟೇ. ಅದೇನೋ ಗೋಬಿ ಅಂಗಡಿನೇ ಪಾನಿಪುರಿ. ಒಂದು ಗೋಬಿ ಅಂಗಡಿಗೋಸ್ಕರ ಹೆಂಗೆ ಕೇಳ್ತಾ ಇದೀವಿ ಅಂದರೆ, ನಾವೇನೋ ಫಾರಿನ್ ಹೋಗಿರೋ ಥರ ಇಲ್ಲಿ ಇಂಡಿಯಾಗೆ ಫಸ್ಟ್ ಟೈಮ್ ಬಂದಿರೋ ಥರ ಎಲ್ಲಾರ್ದು ಗೋಬಿ ಅಂಗಡಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ಎಷ್ಟು ಸಿಕ್ಕಿರೋದು, ಇನ್ನೂ ಅದು ಎಷ್ಟು ಪ್ಯೂರ ಓಡಾಡಿಸ್ತಾನೆ ಇವನು. ಹೊಸ ಸಿಗುತ್ತೆ. ಇಷ್ಟು ಸುತ್ತಾಡಿದ್ದೀನಿ, ತಿನ್ಕೊಂಡೇ ಹೋಗೋದು ಇವಾಗ. ಅದೆಲ್ಲ ಇರಲಿ, ಇಷ್ಟು ದೂರ ಓಡಾಡಿದ್ದೀನಿ. ರೋಡ್ ನೆನಪಾಯ್ತಾ ನಾವು ಬಂದಿದ್ದು? ಬ್ಯಾಕ್ ಹೋಗಿ ಕೆಳಗೆ ನುಗ್ಗಿ ಒಂದು ಟನಲ್ ಒಳಗೆ ಹೋಗಿ ಸೊ ಮ್ಯಾಪ್ ಹಾಕದ ಮತ್ತೆ ಗೋಬಿ ಅಲ್ಲಿದೆ ಗಾಯ್ಸ್. ಸಿಕ್ತು ಗಾಯ್ಸ್, ಹುಡುಕ್ಬಿಟ್ಟೆ. ಗೋಬಿ ಅಂಗಡಿನ ಅದು ಇದ್ರಂಗಿಲ್ಲ. ಗೋಬಿ ಸಾಸ್ ಎಲ್ಲ ಐತೆ. ಗೋಬಿನೇ ಬಾ. ಈಗ ಮ್ಯಾಲೆ ಆರದ ಅಲ್ಲ, ಹಂಗೆ ರೋಡ್ ದಾಟ್ಬೇಕು. ಆರದ ಅಂದರೆ ರಾಹುಲ್ ಬೈ ಇದ್ದಿದ್ರೆ ಆರ್ಸಂಗಿ. ಬಸ್ ನೋಡ್ಕೊಂಡು ಹೋಗು. ಆಡ್ಸ್ಬಿಟ್ಟೆ ನಮ್ಮ ಆಮೇಲೆ ಬೈನಲ್ಲಿ ಬಸ್ ಸ್ಟಾಪಲ್ಲಿ ಐತೆ ಗೈಸ್. ಅಕಸ್ಮಾತ್ ಮಂಡ್ಯ ಗೈಸ್ಗೆ ರೀಲ್ಸ್ ಸಿಕ್ತರೆ ಲೈಕ್ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಗೈಸ್. ನಾವು ಮಂಡ್ಯದವ್ರೆ, ಫಾಲೋ ಮಾಡ್ಕೊಳ್ಳಿ ಗೈಸ್. ಹುಡುಕ್ಬಿಟ್ಟೆ, ಸಾಧಿಸ್ಬಿಟ್ಟು ಈ ಡೋರ ಸಾಧಿಸ್ಬಿಟ್ಟು ಗೋಬಿ ಅಂಗಡಿ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಫೈನಲಿ ಹುಡುಕ್ಬಿಟ್ವಲ್ಲೋ. ಏನು ಅನಿಸ್ತೈತೆ ನಿಮಗೆ? ಅಂತೂ ಇಂತೂ ಗೋಬಿ ಹುಡುಕಿದ್ದೀವಿ, ಅದು ಸುಮಾರು ದೂರ ನಡ್ಕೊಂಡು. ಇವಾಗ ತಿನ್ಕೊಂಡು ಹೋಗೋಣ ಗೈಸ್. ಫೈನಲಿ ಫೋನ್ ಬಂತು. ಹಲೋ, ಅಯ್ಯೋ ಬ್ಲೂಟೂತ್ ತಾನೆ. ಹಲೋ, ನೀನೆಲ್ಲಿ? ಹೋಗಲೇ, ನೀನು ಬರಲಿಲ್ಲ ಅಂದ್ಬಿಟ್ಟು ಬೇಜಾರಾಗಿ ನಾವು ವಾಪಸ್ ಟ್ರೈನ್ ಹತ್ಕೊಂಡು ಬಂದ್ಬಿಟ್ವಿ. ಇಲ್ಲೆಲ್ಲ ಗೋಬಿ ತಿನ್ನಕ್ಕೆ ಬಂದ್ವಿ ಕಣ. ಅದು ಮೇನ್ ರೋಡಲ್ಲಿ ಗಾಡೀಲಿ ಬರಬೇಡ. ಇಲ್ಲಿ ಸರ್ಕಲ್, ಇಲ್ಲಿ ಸರ್ಕಲ್ ಐತಲ್ಲ, ಇಲ್ಲಿ ಥಿಯೇಟ್ರ್ ಐತಲ್ವಾ, ಮಹಾವೀರ್ ಥಿಯೇಟ್ರ್ ಐತಲ್ವೋ. ಏನು ಮಾಡೋಣ ಮತ್ತೆ, ಬೋರ್ ಹೊಡಿತೈತೆ ನಿಂತ್ಕೊಂಡು. ನೀನೇನೋ ಸಾಮಾನು ತಗೋಬೇಕು ಅಂತೆಲ್ಲ ತಗೋತಾರೆ ಬ್ರೋ, ಬರ್ತೀವಿ ಅಷ್ಟೊತ್ತಿಗೆ. ಅಲ್ಲೇ ಹಾಕ್ಬಿಟ್ಟು ಬಾರಲ್ಲ. ಇಲ್ಲ ಅಂದ್ರೆ ಅಲ್ಲೇ ಹಾಕ್ಬಿಟ್ಟು ಬನ್ನಿ. ಎಲ್ಲಿ ಗಂಟ ಬರ್ಬೋದು ಅಲ್ಲಿ ಗಂಟ ಹಾಕ್ಬಿಟ್ಟು ಬಾ. ಲೇ, ಗಾಡಿಯಲ್ಲಿ ಹಾಕ್ಬಿಟ್ಟು ನೀನು ಇದನ್ನ ಕ್ರಾಸ್ ಮಾಡಿದ್ರೆ ಆರಾಮಾಗಿ ಸಿಗ್ತೀಯ ನೋಡು. ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡಿದ್ರೆ ಆರಾಮಾಗಿ ಸಿಗ್ತೀಯ. ಹಾಂ, ಬಾ. ಬರ್ತಾವ ಅಣ್ಣ ಇರಿ. ಗೋಬಿ ಬಂತು. ಗೋಬಿ
ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಕೊಡ್ತಾರೆ ಈ ಥರ ಎಲ್ಲ ಟ್ರೈ ಮಾಡ್ತಾರಾ? ಚೆನ್ನಾಗೈತೆ ಸ್ಟ್ರೈಕ್. ನಾನು ಟೇಸ್ಟ್ ಮಾಡ್ತೀನಿ ರೀ ಗೈಸ್. ಚೆನ್ನಾಗಿದೆ. ಹಾಂ ಅಲ್ಲಿ ನಿಂತ್ಕೊಂಡು ಏನೋ ಮಾಡೋದ್ನೇ ಗೈಸ್. ಗೋಬಿ ತಿನ್ಕೊಂಡು ಬಂದ್ವಿ ಹೋಯ್ತಾ ಇದೆಯಲ್ಲೋ. ಅದೇನು ಚೆನ್ನಾಗಿಲ್ಲ, ಅದಕ್ಕೆ ಹೋಗಿರೋದು ಮುಂದಕ್ಕೆ. ಏನೇನೋ ಶಾಪಿಂಗ್ ಎಲ್ಲ ಮಾಡಿಸ್ತಾವ ಅವನು ಅಡುಗೆ ಮಾಡೋಕ್ಕೆ. ನೀನೇ ತಾನೇ ಅಡಿಗೆ ಬಟ್ಟ. ನಿನ್ನ ಹೆಸರು ಹೇಳಿರೋದು ನಿನ್ನ ಹೆಸರು ಹೇಳಿರೋದು ನೀನೇ ಅಡಿಗೆ ಮಾಡ್ತೀಯ ಅಂತ. ಸೀರಿಯಸ್ ಆಗಿ ಅವೆಲ್ಲ ಏನಿಲ್ಲ, ಐಟಮ್ಸ್ ನೋಡಪ್ಪ. ಅಯ್ಯೋ ಡಬಲ್ ಮೀನಿಂಗು ಸರ್. ಏನೇನೋ ಲಿಸ್ಟ್ ಮಾಡ್ಕೊಂಬಂದು ನಿಮ್ಮ ಮೆಣಸಿನ್ಕಾಯಿ ಅದು ಇದು ತಗೊಂಡಿದ್ರೆ ಫುಲ್ಲು ಚೌಕಾಸಿ ನಾವು. ಇವನೇ ಹೇಳಿದ್ದು ಅಲ್ಲೇ ತಗೊಳ್ಳೋಣ ಅಂತ. ಆ ಊರಂಗಿ ಅಂದ್ರೆ ಇಲ್ಲಿ ನೋಡು ಅಷ್ಟೇನಕ್ಕೆ ಅಷ್ಟು ಬ್ರೋ ನಾವು ಮೊಸಪ್ ಮಾಡ್ತಾಯಿಲ್ಲ, ಗೀ ರೈಸ್ ಮಾಡ್ತಾರೆ. 10 ರೂಪಾಯಿಗೆ ಇಷ್ಟೊಂದು ಮನೆಗೆ ಹಾಕಿದೆ. ಅಲ್ಲ ನಮ್ಮ ಬೆಂಗಳೂರಲ್ಲಿ ಇಷ್ಟಕ್ಕೆ 100 ರೂಪಾಯಿ. ಮಂಡ್ಯದಲ್ಲಿ ನೋಡ್ರಿ ನೀವು ಅಮ್ಮ ಇಲ್ಲಿಂದ ಟ್ರೈನ್ ಹತ್ಬಿಡಿ ಬೆಂಗಳೂರಿಗೆ ಬರ್ತೀನಿ. ಸರಿ ಸರ್ ಕೊಡಿ ಇಲ್ಲ ಬೆಂಗಳೂರು ಕಡೆ ಎಲ್ಲ ಕವರ್ ಗಿವರ್ ಏನು ಕೊಡೋದು. ಹಿಂಗೆ ಎತ್ಕೊಂಡು ಹೋಯ್ತಾ ಇರುವಂತ ಇರ್ತಾರೆ. ನೀವು ಇದೇ ಊರಾ? ಗೈಸ್ ಅದು ಯಾವ ಊರು ಅಂತ ಹೇಳ್ಬಿಟ್ರೆ ಕಮೆಂಟ್ ಹಾಕ್ಬಿಡಿ, ನಮ್ಮಂತೂ ಗೊತ್ತಿಲ್ಲ. ಅಜ್ಜಿ ಚೆನ್ನಾಗಿ ವ್ಯಾಪಾರ ಮಾಡ್ತಾರಲ್ಲ ನೋಡಿ. ಕವರ್ ಎಲ್ಲ ಮೊದ್ಲೇ ರಾಹುಲ್ ಬ್ರೋ ಮೊದ್ಲೇ ಒಂದು ಯಾರೋ ಕುಡ್ಕೊಂಡು ಕೈ ತೆಗ್ಲಾಕ್ ಬಿಟ್ಟಿದ್ರು. ಕರ್ಕೊಂಡೋಗಿ ತಗೊಳಕಿದ್ದಿ ಮಗ. ಆರಾಮಾಗಿ ಇದೆಲ್ಲ ಸಿಗೋದು ಫುಟ್ಪಾತಲ್ಲಿ ನೋಡ್ಬೋದಿತ್ತು. ಅವನ್ ಕಂಡೇ ಬಿಡಲ್ಲ. ನಾವೇನ ಮಾತಾಡಿದ್ರೆ ಅವನೇನ ಕೇಳಿಸ್ಕೊತಾನೆ. ಅದ್ರಲ್ಲಿ ಇವ್ನು ಹೋಗ್ಬಿಟ್ಟು ಇಷ್ಟದ ಕೊಡಿ, ಕ್ಯಾಮ್ರಾ ಹಿಡ್ಕೊ ಇಷ್ಟದ ಕೊಡಿ ಅಂತ ನಾವು ಹಣ್ಣಿಗೆ ಒಂದು ಮಳನ ಹೇಳಕ್ ಗೊತ್ತಿಲ್ಲ. ಆಕ್ಚುಲಿ ಅದು 20 ರೂಪಾಯಿ ಅಷ್ಟೇ. 20 ರೂಪಾಯಿ ಜಾಸ್ತಿ ಇಸ್ಕೊಂಡ್ಬಿಟ್ಟು ಮೋಸ ಹೋಗ್ಬಿಟ್ಟ ಗೈಸ್. ಅವನು ಕುಡ್ದಿಲ್ಲ, ನಾವೇ ಕುಡ್ಬಿಟ್ಟಿದ್ದೀವಿ. ಸುಮ್ಮನೆ ಬಂದ್ಬಿಡ್ಬೇಕಾಯ್ತು ನಾವು. ಏನೇನೋ ಶಾಪಿಂಗ್ ಅಂತ ಮಾಡಿಸ್ತಾರೆ ನೋಡ್ರಿ. ಏನೇನೋ ಶಾಪಿಂಗ್ ಮಾಡಿಸ್ತಾನೆ ಮಾಡಲಿ. ಹಿಂಗೆ 1 ಗಂಟೆಗೆ ಬೇರೆ ಹೋಗೋಣ ಅಂತಿದ್ದ. ಅವಾಗ ಏನು ಕಥೆನೋ ಇಲ್ಲೇ ರೋಡಲ್ಲಿ ಮಲಗಿಸ್ತಿದ್ದ ಇವನು. ರೋಡಲ್ಲೇ ಮಲ್ಕೊಂಡ್ಬಿಡ್ರಿ, ಇನ್ನೂ 10 ಗಂಟೆಗೆ ಹೋಗೋದು, ರೋಡಲ್ಲಿ ಮಲ್ಕೊಂಡಿರಿ ಅಂತಿರೋದು. ಸೊ ಈಗ ನಮ್ಗೆ ಸಮ್ ಐಟಮ್ಸ್ ಬೇಕು. ಇವ್ರು ಎಲ್ಲಿ ಕರ್ಕೊ ಹೋಗ್ತವ್ರಿ? ಮಾರ್ಕೆಟ್ ಬನ್ನಿ. ನೀನು ಏನು ಯಾವ್ದಕ್ಕೆ ಬಂದಿದೆ ಗೊತ್ತಾ? ಸ್ಟ್ರೀಟ್ ಶಾಪಿಂಗ್ ಬಂದಿದ್ಯಾ ನೋಡಲ್ಲಿ, ಬರೀ ಬಟ್ಟೆ ಅದು ಇದೇ ಐತೆ. ನೀನು ಮಾರ್ಕೆಟ್ ಹೋಗ್ಬೇಕು, ಸೊಪ್ಪು ಮಾರ್ಕೆಟ್ಗೆ ಹೋಗು, ಅಲ್ಲಿ ಸಿಗುತ್ತೆ ಐಟಮ್ಸು. ಅದಕ್ಕೆ ತಾನೇ ಕರ್ಕೊಂಡು ಹೋಗ್ತಾ ಇರೋದು. ನಮ್ಮನ್ನ ಹಾಕೊಂಡು ಓಡಾಡಿಸ್ತಾವ್ನು, ಇಲ್ಲೇ ಸುಸ್ತು ಮಾಡ್ತಾವನೆ. ಮಾಡ್ಸೋದು ಏನೇನು ಮಾಡ್ತೀಯ ಮಾಡಿಸು. ಅಲ್ಲೋ ಈಚೆಗಡೆ ಬಂದಿರೋದು ನೀವು, ನಾನು ಕರೆಕ್ಟಾಗಿ ಗಾಡಿ ಆಚೆಗಡೆ ನಿಲ್ಸಿದ್ದೆ. ನೀವು ತಾನೇ ಹೇಳ್ದು ಐಟಮ್ಸ್ ಎಲ್ಲ ತರಬೇಕು ಅಂತ. ಐಟಮ್ಸ್ ತರಬೇಕಂತೆ. ಈ ಮೆಣಸಿನ್ಕಾಯಿ ಎಲ್ಲ ಈ ರೆಡ್ ಕಲರ್ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಅಷ್ಟೇ. ಅಲ್ಲ ನಾನು ತರಕಾರಿ ಇದಕ್ಕೆ ಮಾರ್ಕೆಟಿಗೆ ಕರ್ಕೊಂಡು ಹೋಗು ಅಂದರೆ ಈ ಹಣ್ಣಿನ ಮಾರ್ಕೆಟಿಗೆ ಕರ್ಕೊಂಡು ಬಂದವನಿಲ್ಲ. ನಾವು ತರಕಾರಿ ಐತೆ ನೋಡು, ಇಲ್ಲೇ ಐತೆ ನೋಡಿ, ಎಲ್ಲ ಇಲ್ಲೇ ಐತೆ ನೋಡು. ಮೆಣಸಿನ್ಕಾಯಿ, ಶುಂಠಿ. ಅಂಕಲ್ ಕಾಯಿ ಎಷ್ಟು? ನೋಡಿ ಸಿ ಶಿಪ್ ಪೈಸಾ ಹಾಕು ಮ್ಯಾನ್. ಇನ್ನು ದುಡ್ಡು ಹಾಕಿಲ್ವ ನಾವು? ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ನಮ್ಮ ಹತ್ರ ದುಡ್ಡಿಲ್ಲ. ಸ್ಕ್ಯಾನರ್ ನಹಿ ಹಣ ಸ್ಕ್ಯಾನರ್ ಇಲ್ವಾ? 25 ರೂಪೀಸ್ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡಿಸ್ತಾ ಇದ್ದೀವಿ ನಾವು. ಬೇಕು ತಗೋ. ಏನಲ್ಲಿ ಬರುತ್ತಪ್ಪ? ನೋಡೋದು 25 ರೂಪೀಸ್ ಕ್ಯಾಶ್ ಬ್ಯಾಕ್. ಹಾಯ್ ರಾಹುಲ್ ತಲೆ ಮೇಲೆ ಹೊಡೆಯೋಕೆ ಗೈಸ್. ಓಕೆ ಅಷ್ಟೇ ಅಲ್ವಾ ಬ್ರೋ? ಇನ್ನೇನಿಲ್ಲ, ನಡಿ ಹೋಗೋದಾಯ್ತು. ಹಣ ಆಗೈತೆ. ಆಗೈತೆ.